ಇದೆ. ಎಷ್ಟು ದಿನ ನಾ ಕಂಡ ಕನಸು ನನಸಾಗೋ ಸಮಯ ಇಂದು ಬಂದಂತಾಯಿತು. ನೀನೆಂದುಕೊಂಡಂತೆ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ನೋಡೋದಿಲ್ಲ. ಈ ನನ್ನ ಸೌಂದರ್ಯದ ಬೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ಸರ್ವ ಆಸ್ತಿಯನ್ನ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ಇಷ್ಟ ಬಂದ ನನ್ನ ನೀನಿಯನೊಂದಿಗೆ ಹಾಯಾಗಿ ಕಾಲ ಕಳಿತೀನಿ. ಈ ಪೃಥ್ವಿರಾಜ್ ಮನೆಗೆ ಬರದೆ 3 ದಿನವಾಯಿತು. ಎಲ್ಲಿ ಹಾಳಾಗಿ ಹೋಗಿದ್ದಾನೋ ಏನೋ. ಅವು ಏನ್ ಮಾಡಾಕ್ತಿರ್ಬೇಕು? 5 ಗಂಟೆಗೆ ಏನಾರು ಒಗ್ಗರಿನ ಕೊಡಾಕತ್ತಾಳ ಗಮ ಗಮ. ಯಾವ ಯಾವ ಬಾಯ್ ಪಟ್ನ ಬಾ. ಗಾತಾತವ. ಏನಾಯ್ತು ಮಲ್ಲು? ಶಿರೋಳ್ ಲಸ್ಮು ಬಸರ ಹೇಳವ. ಯಾವಾಗ ಮಲ್ಲು? ನಿನ್ನ ಹಸಕ್ನ 4 ಸುಮಾರು 5 ದಿನ ಆಗಿತ್ತು ನೋಡು. ಟಯರ್ಸ್ ನೋಡಿ ನೀವು ಪಸಂದ್ ಹೊಟ್ಟೆ ತಗ 12 13 ಐತೆವ. ಆಕಿದೊಂದು ಇದ ಇತ್ತು ಅಳ್ಬೆ. ಅದು 2 ವರ್ಷದ ಬರ್ತಡೇ ಮಾಡಿ ಹಡಿಬೇಕು ಅನ್ನೋದು ಇತ್ತು ಆಕಿದು ಹುಡುಗಿಂದು. ಅದು ಇನ್ನು ಕೂಸ್ ದೊಡ್ಡದಾತಂದ್ರೆ ಏನು ಡೆಲಿವರಿ ಹಾಕತ್ತೋ ಏನು JCB ತಂದು ಕೆದ್ರದಾಕತ್ತೋ ಅದನ್ನ ವಿಚಾರ ಮಾಡಾಕತ್ತೀವಿ. ಆಕೆಲ್ಲ ಬಿರ್ಸದಾಳ ಬಿಡ. ಹೆಣ್ಮಾಳು ಕಾಲ ತಿನ್ನಿಕ್ಕೆ ಜಿಗಿಸ್ಬಿಡ್ತಾಳಕ್ಕೆ. JCB ಮಾಲಕ್ ಅದ. ಕರಿಮನಿ ಮಾಲೀಕ ನೀನಲ್ಲ. ಆರಾಮದಿಲ್ಲ? ಅಪ್ಪಾರ ದಾರ್ಯ ಭೇಟಿ ಆದ್ರು ಮನಿಗೆ ಹೋಗಪ್ಪ. ನಿಮ್ಮವ್ವಾರ ಕೋಳಿ ಪುಚ್ಚು ಸೀರೆ ಉಟ್ಕೊಂಡು ನಿಂತಿರ್ತಾರ. ತೋಟದಾಗ ಇದ್ರು ನೌಲಿಗಿರಿ ಕೋಳಿ ಪುಚ್ಚು ನನ್ನ ಅದಕ್ಕ ಕಡಿಮೆ ಈಚೆ ಕಡೆ ಇರೋಕ್ ನೋಡು. ಅವನು ಬಣದಾಗ ಎದ್ದೇನು ನಾನು ಇವು ಗೊತ್ತಾತ್ ನನಗೆ. ಇವು ಕೆಂಪನು ನಾನು, ಇವು ಹಸರನು ಬಸಾಪನು. ಇವು ಮಂದಿ ತುಪ್ಪಳ ಕಿತ್ಕಿತ್ ಸೀರೆ ಹೊಲ್ಸಿ ಅಂದ್ರೆ ನೀನು ಭಾರಿ. ಅದು ಅಪ್ಪಾರ ದಡಗ್ನ ಬರೋತ್ನ ದಾರ್ಯ ಭೇಟಿ ಆದ್ರು ಕಾರ್ ಗಾಡಿ ಚಾವಿ ಇಸ್ಕೊರಪ್ಪ, ಚಾವಿ ಇಸ್ಕೊಂಡ್ ಕೋಟಿಗೆ ಬಂದ್ಬಿಡ ಅಂದ್ರ ಅದಕ್ಕೆ ಆತಾಡ್ರಿ ಹಂಗಾರ ಅಂತೇಳಿ ಈ ಓಡಾಡಿ ಬಂದ್ಬಿಟ್ನಪ್ಪ. ಕಾರ್ ಗಾಡಿ ಚಾವಿಯನ್ನ ಇಟ್ಟಾರತ್ ನೋಡ್ಬೇಕು ಕೂಡ. ಯಜಮಾನ್ರು ನಿನಗೆ ಕಾರ್ ತಗೊಂಡು ಕೋರ್ಟಿನ ಕಡೆನೆ ಬರುದಕ್ಕೆ ಹೇಳಿದ್ರು. ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನ. ಹಿತ್ತಲ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ ಹೊಂಟೀನಲ್ಲ, ನಾನಿದ್ದ ದಡ್ಡಿ ಅಂತೀನಿ. ಹೆಂಗು ಇವತ್ತು ಪೃಥ್ವಿರಾಜ್ ಬರೋ ಹಾಕಾಡೋದಿಲ್ಲ. ಇದೇ ಚಾನ್ಸ್ ಅನ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು? ಕಾಯಂ ಈ ಚಟ ಐತೆ ಯಾವ್ದು ಮಲ್ಲು? ಒಬ್ಬೊಬ್ಬಕ್ಕೆ ಮಾತಾಡೋದು ಹಾಗೇನಿಲ್ವಲ್ಲ. ಇತ್ತಂದ್ರೆ ಹಸಿರು ಕಲರ್ ಗುಳಿಗೆ ತಗೋ ಕಿರಾಣಿ ಅಂಗಡಿಗೆ ಸಿಗ್ತಾತ್ ನೋಡಿ. 2 ರೂಪಾಯಿ ಕೊಟ್ಟೆ ಅಂದ್ರೆ 2 ಬರ್ತಾವ. 8 ದಿನ ನುಂಗ ಅವ್ನು ಕಡಿಮೆ ಆಕತಿ. ಅದ್ರ ಅವಶ್ಯಕತೆ ನಿನಗ್ ತಾನೇ ಇರೋದು. ನಾನು ನುಂಗಿದ್ನಿ ಅದ್ರ ಮ್ಯಾಗ ಹೆಂಗ್ ನುಂಗಿದ್ನಿ ತೆಳಗ್ ಹಂಗ ಬಂದಿತ್ತ. ಕರಗಿದ್ದೆ ಎಲ್ಲಿ ನೋಡೋದು. ಅವನು ಡೇಟ್ ಇಪ್ಪಾರ ಅದು ಕೊಟ್ಟಾನ. ಏನು ಹೊಳ್ಳೆ ಹೋಗಾನ. ಏನು ಅವ ಮಾಡಿದ್ ಇದನ್ನ ಕೊಟ್ಟಾನ. MC ಕೊಟ್ಟಾನ. ಅವನು MC ಲಾಳ್ಯಾಗ ಕೊಟ್ಬಿಟ್ಟಾನ. ಹೆಂಗ್ ನುಂಗವ ಬೀಳುದು ಮತ್ ನುಂಗವ ಮತ್ ಬಿದ್ದ ಬಿಡುದ. ಬೇಡ ಬೇಡ ತೋಗಿ ಅವ್ಗೆ 20 ರೂಪಾಯಿ ಮಾರಿಬಿಟ್ನಿ ಅವ್ನ ಅಲ್ಲೇ. ಅದು ಮತ್ತೆ ಏನೇನು ಅನ್ನಕತ್ತಿದ್ನಿ ಅದಕ್ಕೆ. ಮಲ್ಲು ಕೀ ಒಳಗಿದೆ, ಹೋಗ್ ತಗೋ. ಬೆಳಗ್ಗೆ ಅಂದ್ರೆ ಎಲ್ಲಿ? ದೇವ್ರ ಮನೆ ಇಲ್ಲ, ಬೆಡ್ರೂಮ್ ನಲ್ಲಿ. ಮಲ್ಲು ಅವ ಅನುಬಂಧವೋ ಜನುಮಗಳ ಬಂಧು ಸ್ಟಿಂಗ್ ಮಿಕ್ಸ್ ಆದಟ್ಟು ಖುಷಿ ಆಗ್ತಾವ. ನನ್ನ ಮಕದಾಗ ಏನಾರ ರೇಣುಕಾ ಸ್ವಾಮಿ ಕಾಣಕತ್ತಾನ. ನಾಳಿನ ಬೆಡ್ರೂಮಿಗೆ ಆದದ್ ನಿನ್ ಗಂಡಗ್ ಗೊತ್ತಾದ್ರ ಸಡ್ಡಿಗ್ ಕರ್ ಚಡ್ ಅನ್ಸೋಲ್ಲ. ವಾ ದೇವ್ರ ಗತ್ತೆ ಸಣ್ಣ ಹುಡುಗರು ಹೆಂಗ್ ನಿಂದಿರ್ತಾರ ಕೈ ಕಟ್ ಗಪ್ಪನ ನಿಂದಿರ್ತನಂತ. ನೀನು ವಾ ಈ ಸಾಂಗ್ ಹಾಕ್ಯಾರ ಅಂದ್ರೆ ನಂದು ನಿಂದು ಹಿಂದಿಂದ ಏನೋ ಐತಿ ಬೇ. ಮೋಸ್ಟ್ಲಿ ಹಿಂದಿನ ಜನ್ಮದಾಗ ನಾನು ನೀನು ಬೋರಿನ ಗಾಡಿ ಇದ್ರು ಇರ್ಬೋದು. ನಾನು ಪನ್ಸಟ್ ಗಾಡಿ, ನೀನು ಅದು ಪೈಪಿಸ್ ಗಾಡಿ. ಹಿಂದಿನ ಜನ್ಮ. ಖುಷಿ ಚಾವಿ ನೀನ ತೊಂಬ. ನಾ ಇಲ್ಲೇ ಸಣ್ಣ ಹುಡುಗರ್ಗಂತ ನೋಡು ಮಲ್ಲು,
ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀ ಮನಸ್ಸು ಮಾಡಿದ್ರ ಹಾದಿ ಹರಿಯದ ಯವ್ವನ ತುಂಬಿದ ಈ ದೇಹ ನಿಂದಕ್ಕತ್ತೆ. ನೀ ಹೂ ಅಂದ್ರ ಸಾಕು, ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಮನಸ್ಸಿನಂಗ ಇಟ್ಕೋತೀನಿ. ಯವ್ವ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಹೆಣ್ಮಕ್ಳು ಹಿಂಗ ಇರ್ತಾರೆ. ಹೆಂಗ್ ಮಲ್ಲು? ಮನ್ಯಾಗ ಗಂಡ್ರಕ್ಲೆ ಮತ್ ಕಾರ್ ಓಡ್ಸೋನ್ ಲವ್ ಮಾಡೋದು, ಇಲ್ಲ ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡೋದು. ಲಾಸ್ಟಿಗೆ ಗಂಡುಗಳಿಗೆ ಏನಾರು ಗೊತ್ತಾತಂದ್ರ ತಪ್ಪೆಲ್ಲ ನಮ್ಮಂತ ಬಡ್ರ ಮಕ್ಕಳ ಮೇಲೆ ಹಾಕಿ ದರ್ಗಾ ಜೈಲ್ನ ಬುರ್ಗ ತೆಗಿಯಕ್ ಹಚ್ಚಿ ಇಲ್ಲ ಸಣ್ಣ ಕಡದು ಕರೆ ಹಚ್ಚಿಲ್ಲ ತುಂಬಿ ಎಲ್ಲರ ಕಿನಲ್ಲ ಹೋಗದ್ ಹೋಗ್ಬಿಡುದು. ಯಾಕ ಬಡ್ರ ಮಕ್ಕಳು ಸಾತ್ರ ಕೇಳರಂಗಿಲ್ಲ. ಒಮ್ಮೆ ಆಧಾರ್ ಕಾರ್ಡ್ ಮಾಡಿಸಿರ್ತೀವಿ, ಒಮ್ಮೆ ಮರ್ತು ಬಿಟ್ಟಿರ್ತೀವ. ನೋಡ್ತತಿರ್ಲ ವಾ ಏನತ್ ಮಾತಾಡ್ತಿ, ಏನೋ ಒಳ್ಳೆಯವ್ರ ಮನಿ ಒಳ್ಳೆಯವ್ರು ಇರ್ತಾರ ಅಂತ ಕೆಲ್ಸಕ್ಕೆ ಸೇರಿದ್ದೆ. ನೀ ಹಿಂಗತಿ ಅಂತ ನನಗೆ ಅನ್ಕೊಂಡ. ನೀ ಭಾಳ ಸೂಕ್ಷ್ಮದಳತ್ ಮಾಡಿದ್ನೆ. ನೀ ಹಿಂಗದಳತ್ ಗೊತ್ತಿರ್ಲಿಲ್ಲವ. ನೀ ಯಾವಾಗ ಹಿಂಗಾದೆ ಯವ್ವ ನಂಬಕ್ ಆಗವಲ್ದವ. ನಿನ್ ದಿಕ್ಕಿಗೆ ನಮಸ್ಕಾರ, ನಿನ್ ಮನೆಗೆ ನಮಸ್ಕಾರ. ನಾವು ಹೊಕ್ಕನವ ಮಲ್ಲು, ಈಗಾಗ್ಲೇ ನೀನು ಹುತ್ತದಲ್ಲಿ ಕೈ ಇಟ್ಟಿದ್ದೀಯಾ. ಸುಮ್ಮನೆ ಈ ವಿಷ ಸರ್ಪಿನ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗಬೇಡ. ಅಂದರೆ ನಾನೀಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಆಗಲಿ ನನ್ನನ್ನು ಪರಮ ಪತಿವ್ರತೆ ಎಂದು ತೋರಿಸಲು ಹುತ್ತದಲ್ಲಿ ಕೈ ಹಾಕಿ ಯಾದ ಸಿಗತ ಹಾವನ್ನು ತೆಗೆದು ತೋರಿಸುವೆ. ಹಾಲು ಕುಡ್ದು ಇಲ್ಲ ಪಾಂಚ್ ದೂರ ಐತಲ್ಲ ಅದಕ್ಕೆ ಇನ್ನ ಹಿಂಗ ಮಾಡ್ತ ಹೆಡಿ ಮೇಲೆ ಬಡಿಬೇಕದನ್ನ. ಅಟ್ಟು ಮೀರಿ ಎಳ್ಳಲಿಲ್ಲ ದೊಡ್ಡದೊಂದು ಕಲ್ ತಗೊಂಡ್ ಹೆಡಿ ಮತ್ತ ಅದು ಹಿಂಗ್ ಮಾಡ್ಲಾರ್ದ ಹಾವು ಇದ್ದು ಉಪಯೋಗ ಇಲ್ಲ ನೋನ. ಅನಾರುಂಡ ಅನಾಕುಂಡ ಅನಾಕುಂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ಆಗಳ 50 ರೂಪಾಯಿ ಕೊಟ್ಟವರಿಗೂ ಧನ್ಯವಾದ. ಆ ಹಾಲು ಕುಡಿಸಂತ 50 ರೂಪಾಯಿ ಕೊಟ್ಟವರಿಗೂ ಕೂಡ ಧನ್ಯವಾದ. ಈಗ ಮುಂದಿನ ಸಂಚಿಕೆ ಬಿಗ್ ಬಾಸ್ ಆದೇಶಿಸುತ್ತಿದ್ದಾರೆ 4:15 ಇಲ್ಲ 5:10 5:10 5:10. ಮಲ್ಲು, ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ನಿನಗೆಷ್ಟು ದುಡ್ಡು ಬೇಕೋ ಕೇಳು, ನಾ ಬಿಸಾಕ್ತೀನಿ. ಆದ್ರೆ ನನ್ನ ಕಾಮಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಹರಿ ಹಂಗ ಅಡ್ಡಾಡ್ತ ನಿಂಗ ಏನ ಎಟ್ ಯಾಪರಿ ಜಗ್ಗಾಡ್ಬೋದು. ರೊಕ್ಕ ರೂಪಾಯಿ ತೋರ್ಸನ್ ಬಂದ್ಬಿಡ್ತಾನ ನೀ ತಿಳ್ಕೊಂಡ್ಯಾ ಏನ್ ಬೇ. ನಂಬಿಕೆ ಇಟ್ಟು ಕೆಲಸ ಕೊಟ್ಟಾರ ಅಂದ್ಮೇಲೆ ಹುಂಡ್ ಮನಿ ಜನತೆ ಅನ್ಸು ಮನುಷ್ಯ ನಾ ಅಲ್ಲ. ನಿನ್ನ ಹತ್ರ ರೊಕ್ಕ ರೂಪಾಯಿ ಆಸ್ತಿ ಇರ್ಬೋದು, ದೊಡ್ಡದ ಮನಿ ಇರ್ಬೋದು, ಆದ್ರೆ ನನ್ನ ತೆಕ್ ಜಮ್ಕಂಡೆ ಬಾಡಿಗೆ ಮನಿ ಇದ್ರು ಸ್ವಾಭಿಮಾನ ಐತ್ ನನ್ನ ತೆಕ್ಕ. ಈ ನಿನ್ನ ರೊಕ್ಕ ರೂಪಾಯಿ ಮನೆ ತಗೊಂಡ್ ಕಾರ್ ಗಾಡಿ ನಾಯಿ ಮುಂದೆ ಹೋಗಿದ್ರೆ ನಾಯಿ ತಿನ್ನಂಗಿಲ್ಲ. ಆದ್ರೆ ನನ್ನ ತೆಕ್ಕ ಸ್ವಾಭಿಮಾನನ ಯಾರು ಕಿತ್ಕೊಳಕ್ ಆಗಂಗಿಲ್ಲ. ಒಳ್ಳೆಯವ್ರ ಮನಿ ಅಂತ ತಿಳ್ಕೊಂಡ್ ಬಂದಿದ್ದೆ. ಈ ಹಿಂಗತಿ ಅಂತ ಅನ್ಕೊಂಡಿರ್ಲಿಲ್ಲ. ಅರಕ್ಷಣ ನಾನು ಇಲ್ಲಿ ನಿಲ್ಲಲ್ಲ, ನಾ ಹೋಗ್ತೀನಿ. ಮಲ್ಲು, ನನ್ನ ಮಾತನ್ನ ನಿರಾಕರಿಸಿ ಹೋದದ್ದಿ ಆದ್ರೆ ನೀ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ಎಲ್ಲಿ ನನ್ನ ಕಾಮಾಗ್ನಿಯನ್ನ ಈಡೇರಿಸಿಕೊಳ್ಳಲು ನನ್ನತ್ತೆ ಅಡ್ಡಿ ಆಗ್ತಾರೋ ಅಂತ ತಿಳಿದು ಭಿಕ್ಷೆ ಬೇಡಲು ರೋಡಿಗಡ್ದೆ. ಇಷ್ಟೆಲ್ಲ ಮಾಡಿದವಳು ನಾಡು.
ಇನ್ನು ನಿನ್ನಂಥವನು ನನಗೆ ಯಾವ ಲೆಕ್ಕ? ನೋಡಮಲ್ಲು, ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ. ಸಾಯೋವರೆಗೂ ಜೈಲಿನಲ್ಲಿ ಕಂಬಿ ಅನ್ಸೋ ಹಾಗೆ ಮಾಡ್ತೀನಿ. ನೋಡಮಲ್ಲು, ಸುಮ್ಮನೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ಕಿವ್ಯಾಗ ರಗತ್ ಬಂದಿರ್ಬೇಕು. ಮತ್ತೆ ನೀನು ಜೈಲಿಗೆ ಹಾಕಿಸ್ ಜೈಲಿಗೆ ಅಲ್ಲೇನೇನಿಲ್ಲ. ಈಗ ಎಲ್ಲ ಆರಾಮದ ಮೊಬೈಲ್ ಕೊಡ್ತಾರ, ಮುಂದೆ ಟಿವಿ ಹಚ್ತಾರ, ಎಲ್ಲ ಮಾಡ್ತಾರ. ಈಗ ಇನ್ನ ಜೈಲ್ ಕಂಬಿ ಅನ್ಸುದ್ರ ಬೇಸ ದಿನ. ಆದ್ರ ಹಂಗತ್ತೇಳಿ ಉಂಡ್ ಮನಿ ಚಂತಿ ಎನ್ಸುತ್ತೆ ನನಗ. ನೋಡುವ, ನಮ್ಮ ಅಪ್ಪ ಒಂದ್ ಮಾತು ಹೇಳೋಣ. ನೋಡಪ್ಪ, ಗಂಡ ಸತ್ತ ಉಡ್ಸಿನಿ ಅಂದ ಮೇಲೆ ದುಡ್ದು ಬೆಂಗ್ರು ಸೂರ್ಸು, ಇನ್ನೊಬ್ರು ಹೆಂಡ್ರ ನೋಡಿ ಜೋಲು ಸೂರಿಸ್ಬೇಡ ಅಂತ ಹೇಳೋಣ. ಇನ್ನೊಂದು ಹೋತ್ ನಂದು ಯಾವ್ದ ನೆನಪಾಗ. ನೀ ಏನ ಇದನ್ ಮಾಡಿದ್ರು ನಾ ಇದನ್ ಮಾಡುದಿಲ್ಲ. ನಿಮ್ಮ ಮಾವ ನಿಮ್ಮ ಅತ್ತಿನ ಹೊರಗೆ ಹಾಕಿದಂಗ ನನ್ನ ಹಾಕಕ್ ನೋಡ್ಬೇಡ. ನೀ ಯಾಕೆ ಹೊರಗೆ ಹಾಕ್ತಿ? ನಾನು ಹೊರಗೆ ಹೋಗಲ್ಲ. ನಾವೇನ್ರಿ ದುಡ್ಕೊಂಡ್ ತಿನ್ನೋರು. ಈ ಮನಿ ಆದ್ರೂ ಅಷ್ಟ, ಮುಂದಿನ ಮನಿ ಆದ್ರೂ ಅಷ್ಟ. ಈ ಮನಿ ಹೆಗಲ ಮೇಲೆ, ಮುಂದಿನ ಮನಿ ತಲಿ ಮೇಲೆ. ಇಲ್ಲಲ್ಲ ನೀವು ಬರೋದು ಸ್ವಲ್ಪ ತಡವಾಗಿದ್ರೆ ಈ ಮಲ್ಲು ನನ್ನ ಶೀಲವನ್ನೇ ಹಾಳು ಮಾಡ್ತಿದ್ದಾರೆ. ವಾವ್ 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 ವಾವ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತಾನೆ. ಅದು ಎಲ್ಲಿವರೆಗೂ ಹಣದ ಮೇಲಿದ್ದ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಿದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯ್ತು. ಎಲ್ಲಿ ನಿಮ್ಮ ಹತ್ರ ಇರೋ ಹಣನ ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲದ ಆಪಾದನೆಯನ್ನು ಕೊಟ್ಟು ಈ ಬಣಿಯಿಂದಲೇ ಹೊರ ಹಾಕ್ದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬೇಡ್ರಿ. ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು. ಹೆಣ್ಣಿನ ಮಾತು ಕೇಳಬಾರದು, ಬೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಕೈಗಳಿಂದ ನನ್ನ ತಂದೆ ತಗನ ಹೊರಗೆ ಹಾಕಿದಲ್ಲ, ಎಂತ ಲಜ್ಜೆಗೆಟ್ಟ ಹೆಣ್ಣು ನೀನು. ಇಷ್ಟೆಲ್ಲ ಮಾಡಿದ್ದೀನಿ ದುಡ್ಡಿಗೋಸ್ಕರ. ದುಡ್ಡಿಗಾಗಿ ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಅವಳಿಗೂ ನಿನಗೂ ಏನ್ ವ್ಯತ್ಯಾಸ? ಕರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂದೆ ನೀನು? ನಾನು ನಿನ್ನ ಹೆಸರಿಗಷ್ಟೇ ಗಂಡನ. ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊಳಲೆದಕ್ಕೆ ಹರಿದು ಬಿಸಾಕೆ, ಹರಿದು. ಯಾವುದು ತಾಳಿ? ಎಲ್ಲಿದೆ ನಿನ್ನ ತಾಳಿ? ತಾಳಿ ಕಟ್ಟಿದರು ಗಂಡ ನೀನಲ್ಲ. ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಲ್ಲ. ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಧರ್ಮೇಚ್ಛ ಅರ್ಥೇಚ್ಛ ಕಾಮೇಚ್ಛ ನಾಥೇಚ್ಛ ರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿಯ ಮುಂದೆ, ಬಂಧು ಬಳಗದ ಮುಂದೆ ಸಪ್ತಪತಿ ತುಳಿದು ಕೊರಳಿಗೆ ತಾಳಿ ಕಟ್ಟಿ ಮನೆಗೆ ನಿನ್ನನ್ನು ಕರೆದುಕೊಂಡು ಬರಲಿಲ್ಲ. ಈ ನಿನ್ನ ದೇಹದ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ಈ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಮಹೇಂದ್ರನ ಹೆಂಡತಿ ನೀನಾಗಲು ಸಾಧ್ಯವೇ? ಆ ಕರಿಮಣಿ ನಾನಾಗಲು ಸಾಧ್ಯವೇ?
ಅದಕ್ಕಾಗಿ ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯೆಯನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನಿ ಬಂಗಾರವಾಗ್ತಾ ಇತ್ತು. ಓಯ್, ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತೆ ಇರಬಾರ್ದು. ನನಗೆ ಮೋಸ ಮಾಡಿದೆಯಲ್ಲ, ಇಷ್ಟಕ್ಕೆ ನಾನು ನಿನ್ನ ಸುಮ್ಮನೆ ಬಿಡ್ತೀನಿ. ಬಿಡೋಕ್ ಸಾಧ್ಯ ನೋಡ್ಬಲು. ಅಪ್ಪರ ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ. ಆಯ್ತು ಅವರ ಕಾಲಿಗೆ ಇವಳನ್ನ ಕ್ಷಮೆ ಕೇಳಿಸ್ತೇನೆ. ಸರಿ ರೀ. ಅನಂತರ ಇವಳ ಕಥೆಯನ್ನು ನಾನೇ ತಿಳಿಸ್ತೇನೆ. ಆಯ್ತು ನಾನು ಬರೋವರೆಗೆ ಸ್ವಲ್ಪ ಮನೆ ಕಡೆ ಜಪ್ಪಣ. ಕಾಳಜಿ ಮನೆ ಮಾಡಿ. ಕಡೆ ಜಪ್ಪಣ. ಆಯ್ತು. ಇಟ್ಟು ಕಾಲ್ಮರ್ಲಿ ಆಗ ಹೊಡೆದಿದ್ರು ನಿನ್ ಬಾಳೆ ಅಕ್ಕಿಂಗಿರ್ತದೆ. ಹೌದಿಲ್ರಿ? ಅದಕ್ಕ ತಿಳಿದವ್ರು ಹೇಳ್ತಾರೆ, ತಿರುವಿಗೊಮ್ಮೆ ಎತ್ತ ಬಿಡ್ಬೇಕತ್ತ, ತಿಂಗಳಿಗೊಮ್ಮೆ ಹೆಂಡತಿ ಬಿಡ್ಬೇಕತ್ತ. ದಾರಿ ಬಿಟ್ಟಾರ ನಟ್ಟ ಬಿಡ್ರಿ, ಚಲೋ ಇದ್ದ ಹೆಣ್ಮಕ್ಳನ್ನ ಬಡ್ದ್ರಿ. ಮತ್ತ ಏಕಾಟ ಬಚ್ಚಾರ ಪ್ರಿಯದ ನಮ್ಮೂರ್ ಬಂದು ನನ್ನ ಹಾಕಿ ಹಣದ ಹೊಕ್ಕಾರ ಅವ್ರು. ಯಾಕಂದ್ರೆ ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಬಿಸಿ ನಮ್ಮನ್ನ ದೊಡ್ಡವ್ರು ಮಾಡಿರ್ತಾರೆ. ಅಂದ್ರೆ ನಮ್ಮ ಮದುವೆ ವಿಚಾರದಾಗ ಅವ್ರು ಒಳ್ಳೆ ನಿರ್ಧಾರನ ಮಾಡಿರ್ತಾರೆ. ಆದ್ರೆ ನಾವು ಅವಸರಕ್ಕೆ ಬಿದ್ದು ಕಾಲೇಜ್ಗೆ ಹೋದಾಗ ಲವ್ ಲೆಟರ್ ಹೋಗದ್ನೆ, ಹಂಗೆ ಮಾಡೀನಿ ಹಿಂಗೆ ಮಣ್ಣೆ ತೊಗ್ಯಾನಕ್ಕೆ ಹೋದಾಗ ಬೆನ್ನು ಹತ್ತೀನಿ ಅಂತೇಳಿ ಮದುವೆ ಆಗಿ ಮನೆಗೆ ಕರ್ಕೊಂಬರ್ತೀವಿ. ಆದ್ರೆ ತಂದೆ ತಾಯಿಗಳಿನ ಮಕ್ಕಳು ದಾರಿ ಬಿಡ್ತಾರ ಅಂತೇಳಿ ಮನ್ಯಾಗ ಕರ್ಕೋತಾರ. ಆದ್ರೆ ಈ ಗುರುತು ಪರಿಚಯ ಇಲ್ಲದ ಹೆಣ್ಣುಗಳು ಮನಿ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡು ಮಾಡಿ ಹೊಡ್ದ ಹೆಚ್ಚಿನ. ಯಾಕಂದ್ರೆ ಇವಕ್ಕೆ ತಂದೆ ತಾಯಿ ಅತ್ತಿ ಮಾವ ಯಾವ ಬೆಲೆನೂ ಗೊತ್ತಾ ಇರಂಗಿಲ್ಲ. ಅಂದಮೇಲೆ ಬಾಳೆ ಮಾಡ್ಕೊಂಡು ತಿನ್ನೋದಿಲ್ಲ, 3 ದಿನದಾಗ ಹೊಯ್ಕೋತ ಹೋಕ್ಕ ಇವು. ಇಷ್ಟ ನೋಡಪ್ಪ ಹೆಂಗಿತ್ತು ಅವ್ರ ಸಂಸಾರ. 35 ವರ್ಷ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗಿಂತ ಬಂದ ಸೈನಿಕನ ಕಥೆಯನ್ನು ಎಲ್ಲಿಗೆ ಹಚ್ಚಿದೇವು ಭಗವಂತ? ಬೇಡಪ್ಪ ಭಗವಂತ, ನೀನ್ ಇದ್ದದ್ದ ನಿಜವಾಗಿದ್ರೆ ಈ ಪ್ರಪಂಚದಾಗ ಇಬ್ಬರಿಗೆ ನೋಡ್ ಕಷ್ಟ ಕೊಡು. ಒಬ್ಬ ಇಡೀ ಪ್ರಪಂಚಕ್ಕೆ ಕಷ್ಟಪಟ್ಟು ಅನ್ನ ಹಾಕುವ ರೈತ ಆದ್ರ, ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವಂತ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ತರ ಘಟನೆಗಳು ನಡೀಬಾರ್ದು ಅಂತ ನಿನ್ನಲ್ಲಿ ಕೇಳ್ಕೊತೀನಿ ತಂದೆ. ಮತ್ತೆ ಅವರ ಸಂಸಾರ ಒಂದಾಗಿ ಹಾಲು ಜೇನಿನಂತೆ ಬೆರೆತರೆ ಅಷ್ಟೇ ಸಾಕು. ಎಲ್ಲಿಗಸ್ತಾನ ನೋಡೋಣ ದೇವ್ರು. ಅದೇ ತರನಾಗಿ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ, ತಾಯಂದಿರಿಗೂ, ಅಕ್ಕ ತಂಗಿಯಂದಿರಿಗೂ ಸರಿವರೆಗೂ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಾನು ನಿಮ್ಮ ಪ್ರೀತಿಯ ರಂಗಭೂಮಿಯ ಹಾಸ್ಯ ಕಲಾವಿದ ವಿಠಲ್ ಚಿಕ್ಕಾಲ್ಗುಂಡಿ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಒಂದು ನಾಟಕ ಶ್ರೀ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಾಲ್ಗುಂಡಿ. ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ಶ್ರೀ ನ್ಯೂ ರೇಣುಕಾದೇವಿ ಡ್ರಾಮಾ ಸೀನ್ಸ್ ತುಂಗಳವರೆಗೂ, ಅದೇ ತರನಾಗಿ ಅತ್ಯುತ್ತಮವಾಗಿ ಸಂಗೀತ ನೀಡಿರ್ತಕ್ಕಂಥ ನಮ್ಮ ಬಸವರಾಜನ ಎಲ್ಲಟ್ಟಿ ಹಾಗೂ ಸಂಗಡಿಗರಿಗೂ ಕೂಡ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ಮುಂದೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ನಾಟಕ ಶ್ರೀ ತಾಯಿಯ ಋಣ ಮಣ್ಣಿನ ಗುಣ, ಶ್ರೀ ಕನಸುಗಾರ ಕವಿ ರಮೇಶ್ ಎಚ್ ಬಡಗೇರ್ ಅವರು ಬರೆದಂಥ ಕಲಾಕೃತಿ. ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ಹಾಗೂ ನೇಗಿಲಿಗೆ ಸಿಂಗಾರ, ರೈತನಿಗೆ ಬಂಗಾರ, 10 ಹಲವಾರು ಕೃತಿಗಳನ್ನ ಬರೆದಂಥ ಕವಿಗಳು ಈ ಒಂದು ನಾಟಕವನ್ನು ರಚಿಸಿದ್ದಾರೆ. ಇದು ಬರೀ ಕವಿಯ ಕಾಲ್ಪನಿಕ ಅಲ್ಲ, ಒಂದು ಸೈನಿಕನ ಜೀವನದಲ್ಲಿ ನಡೆದಂಥ ಸತ್ಯ ಘಟನೆ. ಆ ಒಂದು ಘಟನೆಯನ್ನು ಆಧಾರಿತವಾಗಿ ಇಟ್ಟುಕೊಂಡು ನಾಟಕವನ್ನು ಬರೆದಿದ್ದಾರೆ. ಆದ ಮಟ್ಟಿನಲ್ಲಿ ನಾವು ಪ್ರಸ್ತುತಪಡಿಸಿದ್ದೇವೆ. ಏನೋ ತಪ್ಪು ತಡೆಗಳಾಗಿರ್ತಾವ. ತಪ್ಪು ತಡೆಗಳಾದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡ್ಯಾರ ಅಂತ ಮನ್ನಿಸಿ ನಮ್ಮ ನಾಟಕ ತಮಗೇನಾದರೂ ಇಷ್ಟ ಆಗಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಧನ್ಯವಾದ. ಇನ್ನೊಂದು ವಿಶೇಷವಾದ ಸುದ್ದಿ ಏನಪ್ಪಾ ಅಂದ್ರೆ 99ನೇ ಪ್ರಯೋಗ ಇಲ್ಲೇ ನಿಮ್ಮ ಒಂದು 3 ಕಿಲೋಮೀಟರ್ ಆಗುತ್ತಾ ನಿಮ್ಗೆ? ಬೆಳ್ಳುಬ್ಬಿ ಗ್ರಾಮದಲ್ಲಿ 99ನೇ ಪ್ರಯೋಗ ಆಡಿದ್ದೀವಿ. 100ನೇ ಪ್ರಯೋಗ ಮುಗಿಸಿ 101ನೆಯ ಪ್ರಯೋಗ ನಿನ್ನೆ ನಿಮ್ಮ ಗ್ರಾಮದಲ್ಲಿ ಯಶಸ್ವಿಯಾಗಿ ಒಂದು ಪ್ರದರ್ಶನ ಮಾಡಿದ್ದೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ದಯಮಾಡಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ. ಯಾಕಂದ್ರೆ ಒಂದು ವರ್ಷದ ಒಳಗಡೆನೆ 101 ಪ್ರಯೋಗ ಮಾಡೋದಂದ್ರೆ ಸಾಮಾನ್ಯ ಅಲ್ಲ. ಬೇಕಾದ್ರೆ ಯಾರ ರಂಗಭೂಮಿಯವ್ರು ನಿಮಗೆ ಪರಿಚಯ ಇದ್ರೆ ಕೇಳ್ರಿ. ಅದು ನಾನು ಮಾಡಿದ ಸಾಧನೆ ಅಲ್ಲ, ನೀವೆಲ್ಲರೂ ಕೊಟ್ಟಂತ ಭಿಕ್ಷೆ ಅದು ನನಗೆ. ಒಂದು ವರ್ಷದ ಒಳಗಡೆನ 108 ಪ್ರಯೋಗ, 101 ಮುನ್ನುಗ್ತಾ ಇದ್ದಾವೆ ಇನ್ನೂ ಪ್ರಯೋಗಗಳು. ಅಷ್ಟು ಒಂದು ನಿಮ್ಮೆಲ್ಲರ ಪ್ರೀತಿ ಸಹಕಾರ ಈ ನಾಟಕದ ಮೇಲೆ ಇತ್ತು. ಅದೇ ತರನಾಗಿ ಈಗ ಈ ಒಂದು 2024ಕ್ಕೆ ಈ ನಾಟಕವನ್ನು ಹಾಕೊಂಡಿದ್ದೀವಿ. ಈಗ 2025 ವರ್ಷಕ್ಕೊಂದು ನಾಟಕ ಕೊಡಾಕ ನನ್ನ ದರ್ಶನ್ ಪಿಕ್ಚರ್ ಗತಿ ನಾನು ವರ್ಷಕ್ಕೊಂದು 2025ಕ್ಕೆ ನಮ್ಮ ಹೊಸ ನಾಟಕ ನಂಬಿದವರ್ಯಾರು ನನ್ನವರಲ್ಲ, ನಂಬಿದವರ್ಯಾರು ನನ್ನವರಲ್ಲ ಎಂಬ ಹೊಸ ನಾಟಕವನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದ್ದೇವೆ. ಈಗಾಗಲೇ ಒಂದು ಪ್ರಯೋಗ ಆಗಿದೆ. ಹಾಗೆ
ಅದನ್ನ ಪ್ರಯೋಗ ಮಾಡಲಿದ್ದೇವೆ. ಆಜು ಬಾಜು ಹಳ್ಳಿಯಲ್ಲಿ ಏನಾದ್ರೂ ನಮ್ಮ ನಾಟಕ ಇಷ್ಟ ಆಗಿದ್ರೆ ಅವ್ರಿಗೆ ಏನಾದ್ರು ನಾಟಕಗಳು ಬೇಕಾಗಿದ್ರೆ ವಿಠಲ್ ಚಿಕ್ಕಾಲ್ಗುಂಡಿ ಅಂತೇಳಿ ಯೂಟ್ಯೂಬ್ನಲ್ಲಾಗಲಿ ಇನ್ಸ್ಟಾಗ್ರಾಮ್ನಲ್ಲಾಗಲಿ ನನ್ನ ಐ ಡಿ ಓಪನ್ ಆಗುತ್ತೆ, ಅದ್ರಾಗ ನಂಬರ್ ಕೂಡ ಇರುತ್ತೆ. ದಯಮಾಡಿ ಸಂಪರ್ಕ ಮಾಡಿರಿ, ಕಲೆಯನ್ನು ಉಳಿಸ್ರಿ, ಕಲಾವಿದರನ್ನು ಬೆಳೆಸ್ರಿ. ಜೈ ಹಿಂದ್, ಜೈ ರಂಗಭೂಮಿ. ಅದೇ ತರನಾಗಿ ಈ ಒಂದು ತಾಯಿಯ ಋಣ ಮಣ್ಣಿನ ಗುಣ, ಇಲ್ಲಿವರೆಗೆ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ಈಗಾಗಲೇ ನಮ್ಮ ಕಲಾವಿದರು ನಿಮಗೆ ಮುಂದೆ ಪ್ರಸ್ತುತಪಡಿಸ್ಯಾರ. ಯಾಕಂದ್ರೆ ಮದುವೆ ಅನ್ನೋದು ಅವಾಗ ಒಂದೊಂದು ವಾರ 10 ದಿನ ಹಾಕಿದ್ದು ಅತ್ತ ಬಾಳೆ 100 ವರ್ಷ ಹಾಕಿದ್ದು. ಈಗ ಹಂಗಿಲ್ಲ, 3 ಸಹಿ ಮಾಡಿದ್ರ ಮದ್ವಿ, 3 ಸಹಿ ಮಾಡಿಬಿಟ್ರೆ ನಡಿ ಹೋಯ್ಕೋತ ನಿಮ್ಮ ಮನೆಗೆ ನೀ, ನಮ್ಮ ಮನೆಗೆ ನಾ, ಹಿಂಗೆ ನಡ್ದು. ಯಾಕೆ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟ್. ನೋಡಿದ್ರಲ್ಲ 2G ಹೋಗಿ 5G ಬಂದ್ರೆ ಸಮಾಧಾನ ಇಲ್ಲ ನಮಗೆ. ಯಾವಾಗ 6G ಬರ್ತದ ಕಾಕೋತ ಕೂತೀವಿ ನಾವು. ಆದ್ರೆ ನಾವು ಎಷ್ಟು ಹಾಳಾಗತ್ತೀವಿ ಜೀವನದಾಗ ಅನ್ನೋದು ಯಾರು ಅರ್ಥನ ಮಾಡ್ಕೊಳ್ರ. ಎಷ್ಟು ಫಾಸ್ಟ್ ಹಿಂದೆ ಹಿರಿಯರು ಏನ ಮಾಡಿದ್ರು ಅದಕ್ಕೊಂದು ಅರ್ಥ ಇತ್ತು. ಈಗ ಏನು ನಾವು ಮಾಡಾಕತ್ತೀವಿ ಎಲ್ಲದಕ್ಕೂ ಅನರ್ಥ ಆಯ್ತು ಹೊರತು ಅರ್ಥ ಒಂದು ದಿನ ಇಲ್ಲ. ಅದಕ್ಕೆ ಹೇಳ್ತೀನಿ, ಕರಿಮನಿ ಮಾಲೀಕ ನೀಲಲ್ಲ, ದುಡ್ಡಿಗಾಗಿ ಮದುವೆ ಅದಕ್ಕೆ ಅಕ್ಕಿ ತಾಯಿ ತಂದಿನ ಒದ್ದು ಹೊರಗೆ ಹಾಕಿ ಸಂಸಾರ ಮಾಡಿದ ಇವ್ರು ಬಾಳೆ ಏನಾತ ಅನ್ನೋದು ದಯಮಾಡಿ ಎಲ್ಲ ನನ್ನ ತಮ್ಮಂದಿರು ನೋಡ್ರಿ. ನಿಮ್ಮ ಜೀವನ ಈ ಥರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವತ್ತು ಖರ್ಚು ಮಾಡಿ ನಾಟಕ ನಿಮ್ಮ ಊರಿಗೆ ಖರ್ಚಾರ ಅಂದ್ರೆ ಸುಮ್ಮನೆ ಮನೋರಂಜನೆ ಕೊಟ್ಟು ಕೆಕೆ ನಕ್ಕು ಹೋಗೋದು ಅಷ್ಟ ಅಲ್ಲ. ಇದ್ರಾಗ ಅವು ಉಳ್ದದ ಕಾರ್ಯಕ್ರಮಗಳು ಹೆಂಗಿರ್ತಾವಿಲ್ಲ ಗೊತ್ತಿಲ್ಲ. ನಾಟಕ ಅಂದ್ರೆ ರಂಗಭೂಮಿ ವಿಶೇಷತೆ ಏನು? ಮನುಷ್ಯನ ಮನಸ್ಸನ್ನ ಪರಿವರ್ತನೆ ಮಾಡುವಂಥ ಶಕ್ತಿ ಎದಕ್ಕರ ಇತ್ತಂದ್ರೆ ಅದು ರಂಗಭೂಮಿಗೆ ಆ ಭಗವಂತನ ಕಲ್ಪಿಸಿಕೊಟ್ಟಾನ.